ಹಲೋ ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುವ ಎಲ್ಲ ಗೆಳೆಯರೇ ಸ್ನೇಹಿತರೆ, ನಮ್ಮ ಮೆಚ್ಚಿನ ಚಂದಾದಾರರೇ, ಇದು ಮುರಳಿ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ KB ಚಲಪತಿ ಅವರ ಮಗ, ಅಂದರೆ ನಮ್ಮ ಪಕ್ಕದ ಮನೆಯವರು. ಇಲ್ಲಿ ನಿಲ್ಕೊಂಡಿರುವ ನಮ್ಮ ಅಮ್ಮನ ತಮ್ಮ ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮೊಮ್ಮಗ. ನೋಡಲ್ಲಿ ಪಕ್ಕದಲ್ಲಿ ಮುರಳಿ ಕೃಷ್ಣ ನಿಂತ್ಕೊಂಡಿರೋದು, ಅವ್ರದ್ದೇ ಮದುವೆ. ಅಲ್ಲಿ ನೀರು ಕ್ಯಾನ್ ಇಟ್ಕೊಂಡಿಲ್ವಾ, ಅವರೇ ನಮ್ಮ ಮಾವ, ನಮ್ಮ ಅಮ್ಮನ ತಮ್ಮ. ಎಲ್ಲ ಬನ್ನಿ, ಸಾಯಂಕಾಲ ಫುಲ್ಲು ಮಜಾ ಮಾಡೋಣ, ಊಟ ಮಾಡೋಣ. ಒಳ್ಳೆ ಹಬ್ಬ, ಒಳ್ಳೆ ಊಟ ತಿಂದು ಬನ್ನಿ. ಎಲ್ಲ ಬಳೆ ಹಾಕ್ಕೊತಾ ಇದ್ದಾರೆ ನೋಡಿ. ನಮ್ಮೂರಲ್ಲಿ ಏನಾದರೂ ಈ ಥರ ಮದುವೆ ಆದರೆ ಊರೆಲ್ರಿಗೂ ಕರೆಸಿ ಬಳೆ ಹಾಕೋ ಪದ್ಧತಿ ನಮ್ಮೂರಲ್ಲಿ. ಇವ್ರು ನೋಡಿ, ಊರೆಲ್ರಿಗೂ ಕರೆಸಿ ಬಳೆಗಳು ಹಾಕ್ಕೊಡ್ತಾರೆ. ಮುತ್ತೈದು ಅದೇನೋ ಹೇಳ್ತಾರಲ್ಲ, ಮುತ್ತೈದು ತನ ಅಂತಾರಲ್ಲ, ಅದನ್ನ ಎಲ್ರಿಗೂ ಮನೆಗೊಬ್ಬರು ಕರೆಸ್ಬಿಟ್ಟು ಬಳೆಗಳು ಹಾಕುವ ಪದ್ಧತಿ ನಮ್ಮೂರಲ್ಲಿ. ಹೆಣ್ಮಕ್ಳಿಗೆ ಬಳೆ ಅಂದರೆ ಏನು ಖುಷಿನ, ಆರಾಮ ಕಟ್ಕೊಂಡ್ಬಿಡ್ತಾರೆ. ಹಸಿರಿನ ಬಳೆ ಏನೋ ಹಾಡೈತೆ. ಮೊದಲು ಈ ವಿಡಿಯೋ ಮಾಡಿದ್ನಿ, ಆಮೇಲೆ ಆ ವಿಡಿಯೋ ಮಾಡಿರೋದು ನೋಡಿ. ಚಪ್ರ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಚಪ್ರ ಆದಮೇಲೆ ಆ ವಿಡಿಯೋ ಮಾಡಿರೋದು. ಹಳ್ಳಿ ಸ್ಟೈಲಲ್ಲಿ ಹಳೆ ಕಾಲದ ಮದುವೆ ಮಾಡ್ತಾ ಇರೋದು. ಎಲ್ಲ ಮರಳು ಕೂತು ಚಪ್ರ ಹಾಕೋಕ್ಕೆ ಗೊತ್ತಲ್ಲ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾಗರಾಜ್ ಅವರಂತ ಅಡುಗೆ ಮಾಡ್ತಾ ಇರೋದು. ಈ ಚಪ್ರ ಹಾಕೋಕೆ ಬಂದಿದ್ದಾರಲ್ಲ ಅವ್ರಿಗೆಲ್ಲ ಪಾಯಸ ಅಂತಾರೆ. ಚಪ್ರ ಹಾಕೋಕೆ ಬಂದವ್ರಿಗೆಲ್ಲ ಪಾಯಸ ಕೊಡಬೇಕು, ಒಂದೊಂದು ಲೋಟ. ಅದೊಂದು ಪದ್ಧತಿ. ಅವ್ರಿಗೆಲ್ಲ ಪಾಯಸ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಸೈಡು. ಇವ್ರು ನೋಡಿ ಏನೋ ಪಕ್ಕವನ್ನಕ್ಕೆ ಬಂದಿದ್ದಾರೆ. ಮದುವೆ ಗಂಡವ್ರ ಚಿಕ್ಕಪ್ಪ ಸುರೇಶ್ ಅಂತ ಹೇಳ್ಬಿಟ್ಟು. ಬಟಾಣಿ ಬೋಟಿ ನೋಡಿ. ಇವ್ರು ಮದುವೆ ಗಂಡವ್ರ ತಾಯಿ ಶಾಂತಮ್ಮ ಅಂತ ಹೇಳ್ಬಿಟ್ಟು ಅವ್ರ ತಾಯಿ. ನೋಡಿ ಎಲ್ಲ ಶಾವಿಗೆ ರೆಡಿ ಮಾಡ್ತಾ ಇದ್ದಾರೆ, ಸ್ವೀಟು. ಎಲ್ರಿಗೂ ಚಪ್ರ ಹಾಕಿ ಬಂದ ಮೇಲೆ ಎಲ್ರಿಗೂ ಸ್ವೀಟ್ ಕೊಡಬೇಕಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಒಲೆ ಮೇಲೆ. ಪದ್ಧತಿ ಇದೆಲ್ಲನೂ ಒಲೆ ಮೇಲೆ ಮಾಡೋದು ಪದ್ಧತಿ. ಅದಕ್ಕೆಲ್ಲ ಗ್ಯಾಸ್ ಮೇಲೆ ಮಾಡಲ್ಲ. ಆಮೇಲೆ ಅಲ್ಲಿಂದ ಬಂದೆ ನೋಡು, ನಮ್ಮೂರಿನ ಎಮ್ಮೆಗಳು ಯಾವ ಥರ ಐತೆ ನೋಡಿ. ಈ ಥರ ಎಮ್ಮೆಗಳು ಎಲ್ಲಿ ಸಿಕ್ಕೋದು ಕಡಿಮೆ ಇವಾಗ. ಮರೆ ಆಗ್ತಾಯಿದೆ ಎಲ್ಲ ಎಮ್ಮೆ, ಎಲ್ಲ ಸೀಮು ಹಸುಗಳು ಅಂತೇಳಿ ಬರ್ತಾಯಿದೆ ಅಲ್ಲ. ಅದಕ್ಕೆ ಇವೆಲ್ಲ ಹಸುಗಳು ಅಂದರೆ ನಾಟಿ ಹಸು. ಮತ್ತು ನೋಡಿ ಇಲ್ಲಿ ಮುದ್ದಾದ ಎಮ್ಮೆ. ನಾನು ನೋಡಿ ಪಕ್ಕ ಹೋಗ್ತಾ ಭಯ ನೋಡು. ಇವೆಲ್ಲ ಮುಂದೆ ಇನ್ನು ಜನ್ರೇಷನ್ಗೆ ಮುಂದೆ ಬರುವ ಜನರಿಗೆ ಇದೆಲ್ಲ ಕಾಣಿಸಲ್ಲ ಅನಿಸ್ತದೆ. ಇವಾಗಿನಿಂದಾನೆ ತುಂಬ ಕಡಿಮೆ ಆಗಿಬಿಟ್ಟೈತೆ. ಮೊದಲು ಎಲ್ಲಿ ನೋಡಿದ್ರು ಮನೆಗೂ ಎಮ್ಮೆಗಳೇ ಇರೋವು. ಇವಾಗೆಲ್ಲ ಎಲ್ಲಿ ನೋಡಿದ್ರು ಫಾರಮ್ ಹಸು. ಈ ಎಮ್ಮೆಗಳಲ್ಲಿ ಬರುವ ಹಾಲನ್ನು ಕುಡಿದು ಮತ್ತು ಮಜ್ಜಿಗೆ, ಮೊಸರು ಇದೆಲ್ಲ ತಿಂದರೆ ಫುಲ್ ತಂಪು. ಅದಕ್ಕೆ ಬೆಳೆಸಿ ಥರ ಎಮ್ಮೆಗಳನ್ನು ಬೆಳೆಸಿ. ಇದೇವು ಏನು ಹೂವು ಹೇಳಿ ನೋಡೋಣ, ಇದು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಏನು ಹೂವು ಅಂತೇಳಿ. ಹೈಪ್ ಮಾಡಿ ಮರಿಬೇಡಿ.
ಇದೆಲ್ಲ ನೋಡಿದ್ರೆ ಒಂಥರ ಹೊಟ್ಟೆ ಉರಿತದೆ. ಎಲ್ಲ ನಮ್ಮೂರಲ್ಲಿ ಇವಾಗ ಇರೋದು ಒಂದು 8 ಮನೆಗೂ 2-3 ಇರೋದು. ಮೊದಲು ನಾವು ಚಿಕ್ಕ ಹುಡುಗರಾಗ. ಇವಾಗ ನೋಡಿದ್ರೆ 8 ಐತೆ. ಊರ ಪೈಕಿ 8 ಹಸುಗಳೇನೋ ಐತೆ, ಎಮ್ಮೆಗಳೈತೆ ಅಷ್ಟೇ. ಇವ್ರ ಮನೇಲಿ ತುಂಬ 10-15 ಇರೋವು. ಇವಾಗ 3 ಐತೆ ಅಷ್ಟೇ. 3 ಎಮ್ಮೆಗಳೈತೆ ಅಷ್ಟೇ ಇವಾಗ. ಅದಕ್ಕೆ ಈ ವಿಡಿಯೋದಲ್ಲಿ ಹಾಕಿ ಮಾಡ್ತಾ ಇದ್ದೀನಿ. ಮುಂದೆ ಜನಗಳು ನೋಡಲಿ ಈ ವಿಡಿಯೋ ನೋಡಿ ತುಂಬ ನೋಡ್ಕೊಂಡು ನೋಡಿ. ಇವರು ಅವ್ರ ಕೈಯಲ್ಲಿ 100 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಅವ್ರ ಹತ್ರ ಕಿತ್ಕೊಳ್ಳೋಕ್ಕೆ ಇದು ಮಾಡ್ತಾ ಇದ್ದಾರೆ ನೋಡಿ. ಕಿತ್ಕೊಂಡ್ಬಿಟ್ರು ಎಲ್ಲ ಸೇರಿ ಒಬ್ಬನ ಹತ್ರ ಕಿತ್ಕೊಂಡ್ಬಿಟ್ರು ಖುಷಿಯಾಗಿ. ಇಲ್ಲಿ ನೋಡಿ ನಾನು ಚಪ್ರಾಗಿ ಕಟ್ತಾ ಇರೋದು. ಇದು ನನ್ನ ಪದ್ಧತಿ. ಚಿಕ್ಕ ಹುಡುಗನಾಗ ನಾನು ಕಲ್ತ್ಕೊಂಡಿರುವ ನನ್ನ ವಿದ್ಯೆ. ಮರೆಗೆ ಇದು ಟೆಂಕಾಯಿ ಗರಿ ಕಟ್ಟೋದು ಇದು ನಾನು ಸ್ವಂತವಾಗಿ ಕಲ್ತ್ಕೊಂಡಿರೋದು ನೋಡಿ. ಮತ್ತು ಈ ಮಕ್ರಿ ಅಂತೀರಲ್ಲ, ಅದನ್ನು ಕೂಡ ಎಣಿತೀನಿ ನಾವು. ಮಕ್ರಿ ಅಂತ ಬುಟ್ಟಿ ಕೂಡ ಎಣಿತೀನಿ ನಾನು. ಅದು ಒಂದು ವೀಡಿಯೋ ಮಾಡಾಕ್ತೀನಿ. ಬುಟ್ಟಿ ಎಣಿಯೋದು, ಗರಿ ಸುಟ್ಟೋದು. ಈ ಥರ ಯಾರಿಗನ್ನ ಬರುತ್ತಾ ಹೇಳಿ ನೋಡೋಣ. ಈ ಥರ ಗಿರಿ ಸುಟ್ಟೋರಿದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಏನು ಡಿಸೈನ್ ಸುಟ್ಟೋರು ಸೂಪರ್ ಆಗಿದ್ದೀರೋ. ಮತ್ತು ಬಳೆ ಬನ್ನಿ, ಮನೆಗೆ ಒಬ್ರು ಬನ್ನಿ, ಬಳೆ ಹಾಕೊಳ್ಳಿರು ಬನ್ನಿ. ಲೈಕ್ ಮಾಡೋದು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೈಪ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ. ಇವ್ರ ಮದುವೆಗೆ ಎಲ್ಲ ಆಶೀರ್ವಾದ ಮಾಡಿ. ನಮ್ಮ ಮುರಳಿ ಕೃಷ್ಣ 100 ಕಾಲ ಸುಖವಾಗಿ ಆರಾಮಾಗಿರ್ಬೇಕಂತೇಳಿ ಆಶೀರ್ವಾದ ಮಾಡಿ. ಎಲ್ರಿಗೂ ನನ್ನ ವಿಡಿಯೋ ನೋಡುವ ಎಲ್ಲ ಸ್ನೇಹಿತರಿಗೆ ವಂದನೆಗಳು, ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಡಿಯೋ ತಗೊಂಬರ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಬಾಯ್ ಎಲ್ರಿಗೂ ಬಾಯ್.